ಮತ್ತೆ ಕೊರೋನಾ ಕಂಟಕದ ಸುದ್ದಿ. ಹಾಗಿದ್ರೆ ರಾಜ್ಯಕ್ಕೆ ಕೊರೋನಾ ರೂಪಾಂತರಿ JN1 ಕಂಟಕ ಆಗುತ್ತಾ? ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ರಾಜ್ಯದಲ್ಲಿ ಭಾರಿ ಅತ್ಯಂತ ವೇಗವಾಗಿ ಕೊರೋನಾ ಉಪತಳಿ JN1 ಹರಡ್ತಾ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ 464ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಹೊಸತಾಗಿ 74 ಪ್ರಕರಣ ದಾಖಲಾಗಿದೆ. ಅತಿ ವೇಗವಾಗಿ ಉಪತಳಿ ಹರಡ್ತಾ ಇದೆ. ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸೋಂಕಿತರ ಸಂಖ್ಯೆ 464ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ 74 ಪ್ರಕರಣ ಹೊಸದಾಗಿ ದಾಖಲಾಗಿದೆ. ಇಷ್ಟಾಗಿಯೂ ಕೂಡ ಹೊಸ ವರ್ಷಾಚರಣೆಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಸರ್ಕಾರ ಹೊಸ ವರ್ಷಾಚರಣೆಗೆ ಯಾವುದೇ ನಿರ್ಬಂಧವನ್ನ ಈವರೆಗೂ ವಿಧಿಸಿಲ್ಲ. ಈಗಲೇ ಹೀಗೆ ಅಂತಾದ್ರೆ ಇನ್ನು ಜನವರಿಯಲ್ಲಿ ಹಾಗಿದ್ರೆ ಕೊರೋನಾ ಉಪತಳಿ ಸುನಾಮಿಯಂತೆ ಅಪ್ಪಳಿಸುತ್ತಾ? 464 ಈಗ ಸಕ್ರಿಯ ಪ್ರಕರಣಗಳು. 9 ಮಂದಿ ಮೃತಪಟ್ಟಿದ್ದಾರೆ. 420 ಮಂದಿ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. 16 ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅತಿ ವೇಗವಾಗಿ ಕೊರೋನಾ ಉಪತಳಿ ಹರಡ್ತಾ ಇದೆ. ಕಳೆದ 24 ಗಂಟೆಯಲ್ಲೇ 74 ಹೊಸ ಪ್ರಕರಣಗಳು ದಾಖಲಾಗಿದೆ. ಹಾಗಿದ್ರೆ ಜನವರಿಯಲ್ಲಿ ಇನ್ನಷ್ಟು ಹೆಚ್ಚಳನ? ಜನವರಿಯಲ್ಲಿ 2ನೇ ವಾರದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆಗೋ ಸಾಧ್ಯತೆ. ಸರ್ಕಾರಕ್ಕೆ ಸೋಂಕು ಹೆಚ್ಚಳದ ಬಗ್ಗೆ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದ್ರೆ ತಜ್ಞರು ಏನೇ ಆತಂಕ ವ್ಯಕ್ತಪಡಿಸಿದ್ರು, ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಹೊಸ ವರ್ಷಾಚರಣೆಗೆ ಅನುಮತಿ ಕೊಟ್ಟಿದ್ದಕ್ಕೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗಲೇ ಇಷ್ಟು ಹೆಚ್ಚಳವಾಗಿದೆ. ಜನವರಿ 2ನೇ ವಾರದ ಹೊತ್ತಿಗೆ ಇನ್ನಷ್ಟು ಹೆಚ್ಚಳ ಆಗುತ್ತೆ. ಎಚ್ಚರಿಕೆ ಬೇಕು ಅನ್ನುವಂತಹ ಅಭಿಪ್ರಾಯ ತಜ್ಞರದ್ದಾಗಿದ್ರೆ, ಆದರೂ ಕೂಡ ನ್ಯೂ ಇಯರ್ಗೆ ಯಾವುದೇ ರೀತಿಯ ನಿರ್ಬಂಧ ಹೇರಿಲ್ಲ ಅನ್ನೋದು ತಜ್ಞರ ಕಳವಳಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಹೊಸ ವರ್ಷಾಚರಣೆಯ ಬಳಿಕ ಬೆಂಗಳೂರಿನಲ್ಲಿ ಸೋಂಕು ಸ್ಫೋಟ ಆಗುತ್ತಾ? ಕೋವಿಡ್ ಹಾಟ್ಸ್ಪಾಟ್ ಆಗುತ್ತಾ ರಾಜಧಾನಿ ಬೆಂಗಳೂರು? ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈಗಲೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರೋದು ಅಂಕಿ ಸಂಖ್ಯೆಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ಜನವರಿ ಹೊತ್ತಿಗೆ ಇನ್ನಷ್ಟು ಹೆಚ್ಚಳ ಅನ್ನುವಂಥ ಎಚ್ಚರಿಕೆ ತಜ್ಞರಿಂದ ಸಿಗ್ತಾ ಇದೆ. ಆದರೂ ಕೂಡ ಯಾಕೆ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ? ಏನು ಸಲಹೆ ಬರ್ತಾ ಇದೆ ತಜ್ಞರಿಂದ? ಯಾಕೆ ನಿರ್ಲಕ್ಷ್ಯ ಅಂತ? ಪ್ರತಿಮಾ, ಈಗಾಗಲೇ JN1 ಈಗಾಗಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಯಾವುದು JN1 ರಾಜ್ಯಕ್ಕೆ ಎಂಟ್ರಿ ಕೊಡಬಾರ್ದು, ಅದನ್ನು ಅಲ್ಲೇ ಕಟ್ಟಿ ಹಾಕಬೇಕು ಅನ್ನುವಂಥದ್ದು ಏನು ಸರ್ಕಾರಕ್ಕಿತ್ತು. ಆದರೆ ಅದೇ ಈಗಾಗಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲೇ ಸುಮಾರು 20 ಜನರಿಗೆ JN1 ಪತ್ತೆಯಾಗಿರುವಂಥದ್ದು. ಜೊತೆಗೆ ರಾಜ್ಯದಲ್ಲಿ ಸುಮಾರು 35 ಈ ಒಂದು ರೂಪಾಂತರಿ ತಡೆ ಪತ್ತೆಯಾಗಿದೆ. ಆದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. JN1 ಪತ್ತೆಯಾದ ಬಳಿಕ ನಾವೊಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು. ಅದರ ಜೊತೆಗೆ ಈ JN1 ಪತ್ತೆಯಾದಂತಹ ಬೆನ್ನಲ್ಲೇ ಮಹತ್ವದ ಮೀಟಿಂಗನ್ನು ಕೂಡ ಮಾಡಿದರು. ಆ ಮೀಟಿಂಗಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ. ಅಂದರೆ ಹೊಸ ವರ್ಷ ಬರ್ತಾ ಇದೆ ಅಂತಂದರೆ ಅಲ್ಲಿ ಒಂದಷ್ಟು ಏನು ಜನ ಸೇರುವಂಥದ್ದು ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಂತೂ ಪಬ್ ಬಾರ್ಗಳಲ್ಲಿ, ಜೊತೆಗೆ MG ರೋಡ್ನಲ್ಲಂತೂ ಜನದಟ್ಟಣೆ ಜಾಸ್ತಿ ಆಗುತ್ತೆ. ಆದರೆ ಅಂತಹ ಜಾಗದಲ್ಲಿ ಮಾಸ್ಕನ್ನಾದರೂ ಕಡ್ಡಾಯ ಮಾಡಬೇಕಿತ್ತು. ಆದರೆ ಅದನ್ನು ಕೂಡ ಮಾಡಿಲ್ಲ. ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನುವಂಥದ್ದು ಸರ್ಕಾರವೇ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕಂತಂದರೆ ಈ ಹಿಂದೆ ನಾವು ಕೋವಿಡಲ್ಲೂ ಕೂಡ ನೋಡಿದ್ವಿ ಎಷ್ಟು ಸಮಸ್ಯೆಗಳಾದವು, ಎಂತೆಂಥ ಸಾವು ನೋವುಗಳಾದವು ಅನ್ನೋದನ್ನ. ಅದನ್ನಾದರೂ ಗಮನ ಹರಿಸಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಈ ಬಾರಿ ಮೀಟಿಂಗಲ್ಲೂ ಕೂಡ ಇದು ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ನಿನ್ನೆ ಕೂಡ ಮಹತ್ವದ ಸಭೆಯನ್ನು ಮಾಡಿದರು. ಟ್ಯಾಕ್ ಜೊತೆಗೆ ಸಭೆ ಮಾಡಿದರು. ಜೊತೆಗೆ ಸಬ್ ಕಮಿಟಿ ಜೊತೆಗೆ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡ್ರು. ಈ ಸಂದರ್ಭದಲ್ಲಿ ಟ್ಯಾಕ್ನಿಂದಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು, ಮಾರ್ಗದರ್ಶನಗಳು ಕೂಡ ಸಿಕ್ಕಿದ್ದು. ಏನು ಅಂತಂದರೆ ಜನವರಿ 2ನೇ ವಾರದಲ್ಲಿ ಇದು ಪೀಕ್ಗೆ ಹೋಗುತ್ತೆ. ಅಂದರೆ ಈಗ ಏನು ದಿನೇ ದಿನೇ ಏನು ಜಾಸ್ತಿ ಆಗ್ತಾ ಇದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ, ಅದೇ ರೀತಿ ಮುಂದಿನ ದಿನಗಳೇ ಅಂದರೆ ಏನು ಹಬ್ಬ ಸಂಭ್ರಮಗಳು ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ತಜ್ಞರು. ಆದರೂ ಕೂಡ ಸರ್ಕಾರ ಮಾತ್ರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ.
ಈಗಾಗಲೇ ನಾವು ಪ್ರತಿಮಾ ನೋಡ್ಬೋದು, ದಿನೇ ದಿನೇ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ 100-200 ಹೊಸ ಪ್ರಕರಣಗಳು ಪತ್ತೆಯಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ರಾಜ್ಯದಲ್ಲಿ ದಿನನಿತ್ಯವೂ ಕೂಡ ಕೋವಿಡ್ ಪ್ರಕರಣಗಳ ಅಂದರೆ ಪತ್ತೆಯಾಗ್ತಾ ಇರುವ ಸಂಖ್ಯೆಯನ್ನು ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಮುಖ್ಯವಾಗಿ ಆರೋಗ್ಯ ಇಲಾಖೆ ಕೂಡ ಹೇಳಿದೆ, JN1 ರೂಪಾಂತರಿ ತಳಿ ಏನಿದೆ ಅದು XBB ಇರ್ಬೋದು ಅಥವಾ ಒಮಿಕ್ರಾನ್ ಇರ್ಬೋದು, ಇದ್ರ ಥರ ಅಲ್ಲ, ಇನ್ನೂ ಫಾಸ್ಟಾಗಿ ಹರಡುತ್ತೆ. ಒಬ್ಬರಿಗೆ ಬಂದರೆ ಸಾಕು ಇಡೀ ಫ್ಯಾಮಿಲಿಗೆ ಹರಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಾವಾಗಿ ಎಚ್ಚರ ವಹಿಸಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿತು. ಆದರೆ ಸರ್ಕಾರ ಮಾತ್ರ ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಯಾವುದೇ ರೀತಿಯ ನಿರ್ಬಂಧಗಳನ್ನು ಹಾಕಿಲ್ಲ. ಅಥವಾ ಮತ್ತೆ ಇನ್ನೊಂದು ಏನಾದರೂ ಸಭೆ ಮಾಡಿ ಇನ್ನೊಂದು ಏನಾದರೂ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಪ್ರತಿಮಾ. ಆದರೆ ನಿನ್ನೆ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೂಡ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಥ್ಯಾಂಕ್ ಯು ಮಮತಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.